ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ 9ನೇ ದಿನಕ್ಕೆ ಕಾಲಿಟ್ಟಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ 9 ದಿನದ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡುತ್ತಿದೆ. ಮೊದಲ ದಿನ ಬಂಗಾರ, ಅದಾದ ನಂತರ ಪುರಾತನ ವಸ್ತುಗಳು, ಬಗೆದಷ್ಟು ಬಯಲಾದಂತಹ ರಹಸ್ಯಗಳು ಹೇಳೋದು ಅಷ್ಟಕ್ಕಷ್ಟೇ. ಆ ರೀತಿಯಲ್ಲಿ ನೋಡೋದಾದ್ರೆ ಈಗ ಲಕ್ಕುಂಡಿಯಲ್ಲಿ ಘಟಸರ್ಪ ಹೊರ ಬಂದಿದೆ. ಏನಿದು ಘಟಸರ್ಪದ ರಹಸ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಒಂಬತ್ತನೇ ದಿನದ ಉತ್ಖನನದ ವೇಳೆ ಲಕ್ಕುಂಡಿಯಲ್ಲಿ ಅಚ್ಚರಿ. ರೈತನ ಜಮೀನಿನಲ್ಲಿ ದೈತ್ಯ ಘಟಸರ್ಪದ ಮೂರ್ತಿ ಪತ್ತೆ. ಲಕ್ಕುಂಡಿ ಮಣ್ಣಿನ ರಹಸ್ಯ. ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಲಕ್ಕುಂಡಿಗೊಂದು ವಿಶಿಷ್ಟ ಸ್ಥಾನವಿದೆ. ಒಂದು ಕಾಲದಲ್ಲಿ ಈ ಪುಣ್ಯಭೂಮಿ ಈಗ ಸತ್ತಿಲ್ಲದೆ ತನ್ನ ಒಡಲುಗಳಿಗೆ ಗುಟ್ಟುಗಳನ್ನ ಬಿಟ್ಟುಕೊಡ್ತಾ ಇದೆ. ಮಣ್ಣು ಅಗೆದಷ್ಟು ಇಲ್ಲಿ ಶಿಲ್ಪಕಲೆಯ ವೈಭವ ಕಣ್ಣಿಗೆ ರಾಚುತ್ತಿದ್ದು ಇಡೀ ಗ್ರಾಮವೇ ಅಚ್ಚರಿಯ ಮಡುವಿನಲ್ಲಿ ಮುಳುಗಿದೆ. ಅಂದು ಶ್ರೀಮಂತಿಕೆಯಿಂದ ಮೆರೆದಿದ್ದ ಈ ನಾಡು ಕಾಲಗರ್ಭದಲ್ಲಿ ಹೇಗೆ ಮಣ್ಣು ಪಾಲಾಯಿತು ಅನ್ನೋ ಕುತೂಹಲ ಈಗ ದಟ್ಟವಾಗಿದೆ. ಪ್ರತಿ ಹೆಜ್ಜೆಯಲ್ಲೂ ಇಲ್ಲಿ ಇತಿಹಾಸದ ಹೆಜ್ಜೆ ಗುರುತು ಸಿಗ್ತಾ ಇವೆ. ಇನ್ನು ಇದೇ ವೇಳೆ ಲಕ್ಕುಂಡಿಗೆ ಶಾಸಕ ಸಿಸಿ ಪಾಟೀಲ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡ್ರು. ಸತತ 9 ದಿನಗಳ ಉತ್ಖನನದ ಬಳಿಕ ಸಿಕ್ಕಿರೋ ಆ ಒಂದು ಮೂರ್ತಿ ಇಡೀ ರಾಜ್ಯದ ಗಮನ ಸೆಳೆದಿದೆ. ರೈತ ಷಣ್ಮುಖರವದಿ ಅನ್ನೋರ ಜಮೀನಿನಲ್ಲಿ ಭವ್ಯವಾದ ಘಟಸರ್ಪ ನಾಗರಕಲ್ಲಿನ ಶಿಲೆ ಪತ್ತೆಯಾಗಿದೆ. 7 ಎಡೆಗಳನ್ನು ಬಿಚ್ಚಿ ನಿಂತಿರೋ ಈ ಹಾವಿನ ಶಿಲ್ಪ ಅತ್ಯಂತ ಆಕರ್ಷವಾಗಿದ್ದು ಜನರಲ್ಲಿ ಭಯ ಮತ್ತು ಭಕ್ತಿ ಎರಡನ್ನೂ ಮೂಡಿಸಿದೆ. ಜಾನಪದ ನಂಬಿಕೆಗಳ ಪ್ರಕಾರ ಇಂತಹ ಘಟಸರ್ಪದ ಮೂರ್ತಿ ಇರೋ ಜಾಗದಲ್ಲಿ ಅಪಾರ ಪ್ರಮಾಣದ ನಿಧಿ ಅಡಗಿರುತ್ತದೆ ಎನ್ನಲಾಗ್ತಿದೆ. ಈ ನಾಗರಕಲ್ಲು ಈಗ ಸಂಶೋಧಕರ ಪಾಲಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಒಂದು ದ್ವಾರಪಾಲಕರಾಗಿರ್ಬೋದು, ಒಂದು ಏನು ಶೈವ ಪದ್ಧತಿಯ ಒಂದು ದಾನ ಶಿಲಾಶಾಸನ ಇರಬಹುದು, ಇದು ಒಂದು ದೇವಸ್ಥಾನದ ಮೇಲೆ ಇರುವ ಒಂದು ಕೀರ್ತಿ ಮುಖ ಆಗಿರಬಹುದು. ಇವು ಎಲ್ಲ ಕಲ್ಯಾಣ ಚಾಲುಕ್ಯ ಮತ್ತು ಹೊಯ್ಸಳರ ಅವಧಿಯಲ್ಲಿರುವಂತ ಪ್ರಾಚ್ಯಾವಶೇಷಗಳು ಇವೆ ಸರ್. ಜಮೀನಿನ ಮೂಲೆ ಮೂಲೆಯಲ್ಲೂ ಈಗ ಇತಿಹಾಸದ ಕುರುಹುಗಳು ಕಾಣಿಸ್ತಿವೆ. ಜಮೀನಿನೊಳಗೆ ಇರುವ ಪುರಾತನ ಕಾಲದ ಬಾವಿಯನ್ನ ಪರೀಕ್ಷಿಸಿದಾಗ ಅಲ್ಲಿ ಸುಂದರವಾದ ಕಲಾಕೃತಿಗಳ ರಾಶಿಯೇ ಪತ್ತೆಯಾಗಿದೆ. ಬಾವಿಯ ಗೋಡೆಗಳಲ್ಲಿ ಚಾಲುಕ್ಯರ ಕಾಲಕ್ಕೆ ಸೇರಿದ ಸುಂದರ ಶಿಲೆಗಳು, ಕೀರ್ತಿ ಮುಖಗಳು ಮತ್ತು ದ್ವಾರಪಾಲಕರ ಶಿಲ್ಪಗಳು ಕಂಡುಬಂದಿವೆ. ಬಾವಿಯ ಆಳದಲ್ಲಿ ಮಿನುಗುತ್ತಿರುವ ಸರಸ್ವತಿ ಮತ್ತು ಲಕ್ಷ್ಮೀದೇವಿಯ ಮೂರ್ತಿಗಳು ಅಂದಿನ ಕಾಲದ ಕಲಾ ಪ್ರೌಢಿಮೆಗೆ ಸಾಕ್ಷಿ ನುಡಿಯುತ್ತಿವೆ. ಈ ಬಾವಿ ಕೇವಲ ನೀರಿನ ಮೂಲವಲ್ಲ, ಅದು ಕಲೆಯ ಅಕ್ಷಯ ಪಾತ್ರೆ ಎಂಬಂತಾಗಿದೆ. ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ಇದು 100 ವರ್ಷಗಳ ಇತಿಹಾಸ ಸರ್. ಆದ್ರ ಅದು ಬಿದ್ದು ಹೋದಾಗ ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಸರ್. ಹಿಂದಿನ ವಿಶೇಷಗಳು ಏನಿದೆ ಅನ್ನೋದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಅಚ್ಚರಿಯ ಸಂಗತಿ ಅಂದ್ರೆ ರೈತರು ಕೃಷಿ ಕೆಲಸಕ್ಕೆ ಬಳಸುವ ಪಂಪ್ ಸೆಟ್ ನಿರ್ಮಾಣಕ್ಕೆ ಬಳಸಿರೋ ಕಲ್ಲುಗಳು ಕೂಡ ಪುರಾತನ ಶಾಸನಗಳೇ ಆಗಿವೆ. ಇಲ್ಲಿ ಪತ್ತೆಯಾದ ದಾನಶಾಸ್ತ್ರದ ಶಿಲೆ ಸುಮಾರು 12ನೇ ಶತಮಾನದ್ದು ಎಂದು ಅಂದಾಜಿಸಲಾಗಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಇತಿಹಾಸವನ್ನು ಸಾರುತ್ತಿದೆ. ಇದನ್ನು ಅರಿಯದ ರೈತರು ಈ ಅಮೂಲ್ಯ ಶಿಲೆಗಳನ್ನು ಸಾಮಾನ್ಯ ಕಲ್ಲುಗಳೆಂದು ಭಾವಿಸಿ ಪಂಪ್ ಸೆಟ್ ಸುತ್ತಲೂ ಬಳಸಿದ್ದಾರೆ. ಹೊಯ್ಸಳರು ಮತ್ತು ಬಾದಾಮಿ ಚಾಲುಕ್ಯರ ಕಾಲದ ಈ ಅವಶೇಷಗಳು ಪತ್ತೆಯಾಗುತ್ತಿರುವುದು ಲಕ್ಕುಂಡಿಯ ಪ್ರಾಮುಖ್ಯತೆಯನ್ನು ಜಗತ್ತಿಗೆ ಸಾರುತ್ತಿದೆ. ಚಾಲುಕ್ಯರ ಕಾಲದಲ್ಲಿರ್ತಕ್ಕಂತಹ ಹಲವಾರು ದೇವಾಲಯಗಳು ಈಗಲೂ ಕೂಡ ಕೆಲವು ಸುಸ್ಥಿತಿಯಲ್ಲಿ ಇವೆ ಅನ್ನೋದನ್ನ ನಾವು ನೋಡಬೇಕು. ಅದರಲ್ಲಿ ಒಂದು ಇಲ್ಲಿ ಎಲ್ಲ ಧರ್ಮೀಯರ ದೇವಾಲಯಗಳು ಕೂಡ ಇದ್ವು. ಮೂಲತಃ ಪ್ರಾರಂಭಿಕ ಘಟ್ಟದೊಳಗೆ ಇಲ್ಲಿ ಜೈನ ದೇವಾಲಯವೇ ನಮಗೆ ಕಂಡು ಬರ್ತದೆ. ಅದು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೃಷಕ 1007ರಲ್ಲಿ ಬರೆಸಿದಂತಹ ಶಾಸನ. ಅದು ಈಗಲೂ ಕೂಡ ಮ್ಯೂಸಿಯಂನಲ್ಲಿ ಅದನ್ನ ಗ್ಲಾಸ್ ನಲ್ಲಿ ಇಡಲಾಗಿದೆ. ಅದರಲ್ಲಿ ಅತಿಮೊಬ್ಬೆ ಯಾವ ರೀತಿ ಈ ಊರಿನಲ್ಲಿ ಇದ್ಲು, ಯಾವ್ಯಾವ ಬಸದಿಗಳನ್ನ ಆಕೆ ಕಟ್ಟಿಸಿದ್ಲು ಅನ್ನೋದರ ಸುದೀರ್ಘವಾದಂತಹ ವಿವರಣೆ ಅದರಲ್ಲಿ ಬರ್ತದೆ. ಈ ಪ್ರದೇಶದಲ್ಲಿ ಹಿಂದೆ ದೊಡ್ಡ ಯುದ್ಧವೇ ನಡೆದಿತ್ತೋ ಅಥವಾ ಇಲ್ಲಿನ ಜನರು ಮಣ್ಣಿನ ಅಡಿ ಊತು ಹೋದ್ರ ಅನ್ನೋ ಅನುಮಾನ ಮೂಡಿದೆ. ಪ್ರತಿ ಹೊಸ ವಸ್ತು ಸಿಕ್ಕಾಗಲೂ ಲಕ್ಕುಂಡಿಯ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಿದಂತಾಗುತ್ತಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಪ್ರತಿ ಹೆಜ್ಜೆಯಲ್ಲೂ ಇಲ್ಲಿ ಇತಿಹಾಸದ ಹೆಜ್ಜೆ ಗುರುತು ಸಿಗ್ತಾ ಇವೆ. ಇನ್ನು ಇದೇ ವೇಳೆ ಲಕ್ಕುಂಡಿಗೆ ಶಾಸಕ ಸಿಸಿ ಪಾಟೀಲ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡ್ರು.
ಸತತ 9 ದಿನಗಳ ಉತ್ಖನನದ ಬಳಿಕ ಸಿಕ್ಕಿರೋ ಆ ಒಂದು ಮೂರ್ತಿ ಇಡೀ ರಾಜ್ಯದ ಗಮನ ಸೆಳೆದಿದೆ. ರೈತ ಷಣ್ಮುಖರವದಿ ಅನ್ನೋರ ಜಮೀನಿನಲ್ಲಿ ಭವ್ಯವಾದ ಘಟಸರ್ಪ ನಾಗರಕಲ್ಲಿನ ಶಿಲೆ ಪತ್ತೆಯಾಗಿದೆ. 7 ಎಡೆಗಳನ್ನು ಬಿಚ್ಚಿ ನಿಂತಿರೋ ಈ ಹಾವಿನ ಶಿಲ್ಪ ಅತ್ಯಂತ ಆಕರ್ಷವಾಗಿದ್ದು ಜನರಲ್ಲಿ ಭಯ ಮತ್ತು ಭಕ್ತಿ ಎರಡನ್ನೂ ಮೂಡಿಸಿದೆ. ಜಾನಪದ ನಂಬಿಕೆಗಳ ಪ್ರಕಾರ ಇಂತಹ ಘಟಸರ್ಪದ ಮೂರ್ತಿ ಇರೋ ಜಾಗದಲ್ಲಿ ಅಪಾರ ಪ್ರಮಾಣದ ನಿಧಿ ಅಡಗಿರುತ್ತದೆ ಎನ್ನಲಾಗ್ತಿದೆ. ಈ ನಾಗರಕಲ್ಲು ಈಗ ಸಂಶೋಧಕರ ಪಾಲಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಒಂದು ದ್ವಾರಪಾಲಕರಾಗಿರ್ಬೋದು, ಒಂದು ಏನು ಶೈವ ಪದ್ಧತಿಯ ಒಂದು ದಾನಶಿಲಾ ಶಾಸನ ಇರಬಹುದು, ಇದು ಒಂದು ದೇವಸ್ಥಾನದ ಮೇಲೆ ಇರುವ ಒಂದು ಕೀರ್ತಿ ಮುಖ ಆಗಿರ್ಬೋದು, ಇವು ಎಲ್ಲ ಕಲ್ಯಾಣ ಚಾಲುಕ್ಯ ಮತ್ತು ಹೊಯ್ಸಳರ ಅವಧಿಯಲ್ಲಿರುವಂತ ಪ್ರಾಚ್ಯಾವಶೇಷಗಳು ಇವೆ ಸರ್. ಜಮೀನಿನ ಮೂಲೆ ಮೂಲೆಯಲ್ಲೂ ಈಗ ಇತಿಹಾಸದ ಕುರುಹುಗಳು ಕಾಣಿಸ್ತಿವೆ. ಜಮೀನಿನೊಳಗೆ ಇರುವ ಪುರಾತನ ಕಾಲದ ಬಾವಿಯನ್ನ ಪರೀಕ್ಷಿಸಿದಾಗ ಅಲ್ಲಿ ಸುಂದರವಾದ ಕಲಾಕೃತಿಗಳ ರಾಶಿಯೇ ಪತ್ತೆಯಾಗಿದೆ. ಬಾವಿಯ ಗೋಡೆಗಳಲ್ಲಿ ಚಾಲುಕ್ಯರ ಕಾಲಕ್ಕೆ ಸೇರಿದ ಸುಂದರ ಶಿಲೆಗಳು, ಕೀರ್ತಿ ಮುಖಗಳು ಮತ್ತು ದ್ವಾರಪಾಲಕರ ಶಿಲ್ಪಗಳು ಕಂಡುಬಂದಿವೆ. ಬಾವಿಯ ಆಳದಲ್ಲಿ ಮಿನುಗುತ್ತಿರುವ ಸರಸ್ವತಿ ಮತ್ತು ಲಕ್ಷ್ಮೀದೇವಿಯ ಮೂರ್ತಿಗಳು ಅಂದಿನ ಕಾಲದ ಕಲಾ ಪ್ರೌಢಿಮೆಗೆ ಸಾಕ್ಷಿ ನುಡಿಯುತ್ತಿವೆ. ಈ ಬಾವಿ ಕೇವಲ ನೀರಿನ ಮೂಲವಲ್ಲ, ಅದು ಕಲೆಯ ಅಕ್ಷಯ ಪಾತ್ರೆ ಎಂಬಂತಾಗಿದೆ. ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥದ್ದು ಇದು 100 ವರ್ಷಗಳ ಇತಿಹಾಸ ಸರ್. ಆದ್ರ ಅದು ಬಿದ್ದು ಹೋದಾಗ ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಸರ್. ಹಿಂದಿನ ವಿಶೇಷಗಳು ಏನಿದೆ ಅನ್ನೋದು ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಅಚ್ಚರಿಯ ಸಂಗತಿ ಅಂದ್ರೆ ರೈತರು ಕೃಷಿ ಕೆಲಸಕ್ಕೆ ಬಳಸುವ ಪಂಪ್ ಸೆಟ್ ನಿರ್ಮಾಣಕ್ಕೆ ಬಳಸಿರೋ ಕಲ್ಲುಗಳು ಕೂಡ ಪುರಾತನ ಶಾಸನಗಳೇ ಆಗಿವೆ. ಇಲ್ಲಿ ಪತ್ತೆಯಾದ ದಾನಶಾಸ್ತ್ರದ ಶಿಲೆ ಸುಮಾರು 12ನೇ ಶತಮಾನದ್ದು ಎಂದು ಅಂದಾಜಿಸಲಾಗಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಇತಿಹಾಸವನ್ನು ಸಾರುತ್ತಿದೆ. ಇದನ್ನು ಅರಿಯದ ರೈತರು ಈ ಅಮೂಲ್ಯ ಶಿಲೆಗಳನ್ನು ಸಾಮಾನ್ಯ ಕಲ್ಲುಗಳೆಂದು ಭಾವಿಸಿ ಪಂಪ್ ಸೆಟ್ ಸುತ್ತಲೂ ಬಳಸಿದ್ದಾರೆ. ಹೊಯ್ಸಳರು ಮತ್ತು ಬಾದಾಮಿ ಚಾಲುಕ್ಯರ ಕಾಲದ ಈ ಅವಶೇಷಗಳು ಪತ್ತೆಯಾಗುತ್ತಿರುವುದು ಲಕ್ಕುಂಡಿಯ ಪ್ರಾಮುಖ್ಯತೆಯನ್ನು ಜಗತ್ತಿಗೆ ಸಾರುತ್ತಿದೆ. ಚಾಲುಕ್ಯರ ಕಾಲದಲ್ಲಿರ್ತಕ್ಕಂತಹ ಹಲವಾರು ದೇವಾಲಯಗಳು ಈಗಲೂ ಕೂಡ ಕೆಲವು ಸುಸ್ಥಿತಿಯಲ್ಲಿ ಇವೆ ಅನ್ನೋದನ್ನ ನಾವು ನೋಡಬೇಕು. ಅದರಲ್ಲಿ ಒಂದು ಇಲ್ಲಿ ಎಲ್ಲ ಧರ್ಮೀಯರ ದೇವಾಲಯಗಳು ಕೂಡ ಇದ್ವು. ಮೂಲತಃ ಪ್ರಾರಂಭಿಕ ಘಟ್ಟದೊಳಗೆ ಇಲ್ಲಿ ಜೈನ ದೇವಾಲಯವೇ ನಮಗೆ ಕಂಡು ಬರ್ತದೆ. ಅದು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೃಷಕ 1007ರಲ್ಲಿ ಬರೆಸಿದಂತಹ ಶಾಸನ. ಅದು ಈಗಲೂ ಕೂಡ ಮ್ಯೂಸಿಯಂನಲ್ಲಿ ಅದನ್ನ ಗ್ಲಾಸ್ನಲ್ಲಿ ಇಡಲಾಗಿದೆ. ಅದರಲ್ಲಿ ಅತಿಮೊಬ್ಬೆ ಯಾವ ರೀತಿ ಈ ಊರಿನಲ್ಲಿ ಇದ್ಲು, ಯಾವ್ಯಾವ ಬಸದಿಗಳನ್ನ ಆಕೆ ಕಟ್ಟಿಸಿದ್ಲು ಅನ್ನೋದರ ಸುದೀರ್ಘವಾದಂತಹ ವಿವರಣೆ ಅದರಲ್ಲಿ ಬರ್ತದೆ. ಈ ಪ್ರದೇಶದಲ್ಲಿ ಹಿಂದೆ ದೊಡ್ಡ ಯುದ್ಧವೇ ನಡೆದಿತ್ತೋ ಅಥವಾ ಇಲ್ಲಿನ ಜನರು ಮಣ್ಣಿನ ಅಡಿ ಊತು ಹೋದ್ರ ಅನ್ನೋ ಅನುಮಾನ ಮೂಡಿದೆ. ಪ್ರತಿ ಹೊಸ ವಸ್ತು ಸಿಕ್ಕಾಗಲೂ ಲಕ್ಕುಂಡಿಯ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಿದಂತಾಗುತ್ತಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ.